ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮೊದಲು ವೆಲ್ಕಮ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದು ಬಂದು ನಮ್ಮ ಅತ್ತೆ ಮನೆ. ಹಾಗೆ ರ್ಯಾಂಡಮ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಹಂಗಾಗಿ ಒಂದು ವಿಡಿಯೋ ತಗೊಳ್ಳೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಇದು ಮೇ ಬಿ 7:30 ಅನಿಸುತ್ತೆ ಮಾರ್ನಿಂಗು. ನೋಡಿ ಎಷ್ಟು ಸ್ನೋ ಥರ ಸಿಕ್ಕಾಪಟ್ಟೆ ಚಳಿ. ಅಪ್ಪ ಬೆಂಗಳೂರು ಕ್ಲೈಮೇಟ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಇವಾಗ. ಆ್ಯಂಡ್ ಬೆಳಗ್ಗೆ 4:15ಗೆ ಎದ್ದು ಪೂಜೆ ಮಾಡಿ ಅದಾದಮೇಲೆ ಈ ಥರ ವ್ಯೂ ನೋಡೋಣ ಅಂತ ಆಚೆಗೆ ಬಂದು ಹಂಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ಚಿಕ್ಕ ರಂಗೋಲಿ ಬಿಟ್ಟಿದ್ದೀನಿ ನೋಡಿ, ಅದು ಯಾವ ಥರ ಇದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಮರಿಬೇಡಿ. ಎಷ್ಟು ಪ್ರಶಾಂತವಾಗಿ ಪೀಸ್ಫುಲ್ಲಾಗಿ ಯಾವುದೇ ಥರ ಸೌಂಡ್ ಇಲ್ಲ. ನೋಡ್ತಾ ಇದ್ದರೆ ಹಂಗೆ ನೋಡ್ತಾನೇ ನಿಂತ್ಕೊಬಿಡೋಣ ಅಂತ ಅನಿಸುತ್ತೆ. ನನ್ನ ವ್ಲಾಗ್ಸ್ನ ಯಾರೆಲ್ಲ ಫಾಲೋ ಮಾಡ್ತಾ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ ನನಗೆ ಈ ನೇಚರ್ ವ್ಯೂ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಹಂಗೇ ಇಲ್ಲೇ ಆಚೆ ನಿಂತ್ಕೊಂಡೆ ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಚೆನೇ ನಿಂತ್ಕೊಂಡು ಎಲ್ಲನೂ ನೋಡ್ತಾ ಇದ್ದೆ. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು, ಆಚೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ನಾನು ಹಂಗೆ ನೋಡ್ತಾ ಇದ್ದೆ. ನೋಡಿ ನಮ್ಮ ಮನೆ ಹತ್ರ ಚಿಕ್ಕ ಪುಟ್ಟ ಗಿಡಗಳು ಹಾಕಿದ್ದೀವಿ, ಅದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದು. ಚಿಕ್ಕ ಪುಟಾಣಿ ಗಿಡ ಇದ್ದಾಗ ಹಾಕಿದ್ದು ಇವಾಗ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಸುತ್ತಮುತ್ತ ನೋಡಿದ್ರೆ ತೆಂಗಿನ ಮರಗಳೇ ಇದ್ದಾವೆ. ಆ್ಯಂಡ್ ನಮ್ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡೆ ಅಂತ ಹೇಳಿದ್ನಲ್ವ. ನಮ್ಮನೆ ದೇವರು ಬಂದು ಆದಿಚುಂಚನಗಿರಿ ನಮ್ಮನೆ ದೇವರು ಕಾಲಭೈರೇಶ್ವರ ಸ್ವಾಮಿ. ಸೊ ನನ್ನ ಮಗಳದು ಮುಡಿ ಇತ್ತು, ಚಿಕ್ಕ ಮಗಳದು. ಆ ಮುಡಿ ಶಾಸ್ತ್ರಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ಅಷ್ಟೇ. ಸೊ ಹಂಗೆ ವೀಡಿಯೋ ಇಟ್ಕೊಂಡು ಒಂದು ಪೋಸ್ ಕೊಡ್ತಾ ಇದ್ದೆ. ಆ್ಯಂಡ್ ನಿಮಗೆಲ್ಲರಿಗೂ ಎಲ್ಲರೂ ಒಂದು ಅಬ್ಸರ್ವ್ ಮಾಡಿದ್ದೀರಾ, ಆ್ಯಕ್ಚುಲಿ ನಾನು ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ನನ್ನ ಹೇರ್ಗೆ. ನನ್ನ ವ್ಲಾಗ್ಸ್ನ ಹಿಂದೆ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಂದು ಕರ್ಲಿ ಹೇರ್ಸ್ ಇತ್ತು. ಬಟ್ ಇವಾಗ ನಾನು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ. ಸೊ ನಿಮಗೆ ಯಾವ ಹೇರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ನನಗೆ ಆ್ಯಕ್ಚುಲಿ ಕರ್ಲಿ ಇರುವಾಗ ಅನ್ನಿಸ್ತಾ ಇತ್ತು ಟ್ರೀಟ್ಮೆಂಟ್ ಮಾಡಿಸಿ ಸ್ಟ್ರೈಟ್ ಮಾಡಿಸೋಣ, ನನಗೆ ಅದು ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ. ಬಟ್ ಆಫ್ಟರ್ ಟ್ರೀಟ್ಮೆಂಟ್ ಐ ಫೀಲ್ ನನಗೆ ಕರ್ಲಿ ಹೇರೇ ಬೇಕಪ್ಪ ಅಂತ. ಇದು ನೋಡಿ ನನ್ನ ಹಸ್ಬೆಂಡ್ ಅಜ್ಜಿ, ಇವರು ತಲೆ ಬಾಚ್ಕೊಂಡು ನಿಂತಿದ್ರು. ಸೊ ಹಂಗೆ ಒಂದು ವಿಡಿಯೋ ಇಡಿದೆ. ಆ್ಯಂಡ್ ಇವಾಗ ಟೈಮ್ ಆಗಿಬಿಟ್ಟಿತ್ತು, ನಾನು ರೆಡಿ ಆಗಬೇಕಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಸೊ ನಾನು ಮೊದಲೇ ಪ್ರೀಪ್ಲೇಟ್ ಮಾಡಿ ಇಟ್ಟಿರ್ತೀನಿ. ಇದು ಸಿಂಪಲ್ಲಾಗಿರೋ ಪಿಂಕ್ ಕಲರ್ ಸ್ಯಾರಿ ಉಟ್ಕೋತಾ ಇದ್ದೀನಿ. ಆ್ಯಂಡ್ ನೋಡಿ ಯಾವ ಥರ ಉಟ್ಕೋತೀನಿ. ಆ್ಯಂಡ್ ಇದೆಲ್ಲ ಬೇಸಿಕಲಿ ನಮ್ಮ ಅತ್ತೆ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೆ ಉಟ್ಕೊಳ್ಳೋಕೆ ಈಸಿ ಆಯಿತು. ಆ್ಯಂಡ್ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಕೂಡ ಮಾಡಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಬೇಗ ಹೋಗಿ ಚೆಕ್ ಮಾಡಿ ಆಯಿತಾ. ಆ್ಯಂಡ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ನ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೆ. ಅವರು ಕಮೆಂಟ್ ಕೊಡ್ತಾಯಿದ್ರು ನೀನು ಹೆಂಗಿದ್ರು ಚೆನ್ನಾಗಿರಲ್ಲ ಬಿಡು ಅಂತ. ಬಟ್ ನೀವೆಲ್ಲ ಹೇಳಿ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಸಿಂಪಲ್ಲಾಗಿ ರೆಡಿಯಾಗಿದೆ, ಬೇರೆ ಸೀರೆ ಬ್ಲೌಸ್ನ ಮ್ಯಾಚ್ ಮಾಡಿ ಈ ಸೀರೆಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಆಫ್ಟರ್ 2.5 ಇಯರ್ಸ್ ನಾನು ಈ ಸ್ಯಾರಿನ ಉಟ್ಟಿರೋದು. ನಾನು ಸ್ಯಾರೀಸ್ ಯೂಶ್ವಲಿ ಉಡಲ್ಲ, ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಉಡ್ತೀನಿ. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನೀವು ಕರ್ರಗಾಗ್ಬಿಟ್ಟಿದ್ದೀರಲ್ವಾ ಅಂತ. ಹಾಗೆ ವಿಡಿಯೋ ತೋರಿಸ್ತಾ ಇದ್ದೆ ಅಷ್ಟೇ. ಇಲ್ಲಿ ನೋಡಿ ನನ್ನ ಮಗಳು ಯಾವ ಥರ ಕಾಣಿಸ್ತಾ ಇದ್ದಾಳೆ. ಆ್ಯಂಡ್ ನಾವೆಲ್ಲರೂ ಪಿಂಕ್ ಕಲರ್ ಹಾಕ್ಕೊಂಡಿದ್ದು ಫ್ಯಾಮಿಲಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು. ನನ್ನ ಮಗಳು ಯಾರ ಹತ್ರನೂ ಮಾತಾಡಲ್ಲ, ಯಾರ ಹತ್ರನೂ ಹೋಗಲ್ಲ. ಬೈ ಬರ್ತ್ ಬಿಹೇವಿಯರ್ ಅವಳದು ಅದೇ ಥರ. ಏನು ಮಾಡೋಕ್ಕಾಗಲ್ಲ, ಒಬ್ರೊಬ್ರು ಮಕ್ಕಳು ಒಂದೊಂದು ಥರ ಇರ್ತಾರೆ ಅಲ್ವಾ. ಸೊ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಟ್ ಈಸ್ 100% ಫ್ರೀ. ಸಬ್ಸ್ಕ್ರೈಬ್ಗೆ ಯಾವುದೇ ಥರ ದುಡ್ಡು ಇಸ್ಕೊಳ್ಳೋದು ಇಲ್ಲ ನಾವು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಇಲ್ಲಿ ಅವಳು ಮತ್ತು ಅವರ ಅಪ್ಪ ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇದ್ರು. ಜ್ಯೂಸ್ನ ಎತ್ತಿಟ್ಕೊಂಡ
ಹೊಸದು ತಮ್ಮಂಗೆ ಕೊಡ್ತಾರೆ ಅಂತ ಕೊಡು. ತಮ್ಮ ಅವತ್ತು ನೋಡಿದ್ವಲ್ಲ, ಬುಕ್ ಶಿರಿ ಮಾಮೂನ್ ಮಾತಾಡ್ಸಲ್ವಾ ನೀನು? ಸಿರಿ ಸಿರಿ ನೀನು ಹಾಯ್ ಅಂತ ಹೇಳು. ಏನು ನೋಡೋದೇ ಇಲ್ಲ. ಆಯನು ಸಿರಿ ಆಯನವ ಮಾಮಿ ನೋಡಕ್ಕೆ ಅಲ್ಲಿಲ್ಲ ಮುಂದೆ. ಸಿರಿ ಆಯಲ್ಲ ಆಯನ ಮಗಳ ಇಲ್ಲಿ ಆಯನವ. ಇದು ಬಂದು ನಮ್ಮ ಮನೆ ದೇವರು, ಬ್ಯೂಟಿಫುಲ್ ಟೆಂಪಲ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ತುಂಬಾ ಬಿಸಿಲಿತ್ತು, ಬಟ್ ನಮಗೆ ಒಂಚೂರು ಕೂಡ ಕಾಲು ಸುಡ್ತಾನೇ ಇರಲಿಲ್ಲ. ಅಷ್ಟು ಕೋಲ್ಡಾಗಿತ್ತು, ವಾರ್ಮ್ ಆ್ಯಂಡ್ ಬೇಸಿಕ್ ಆಗಿತ್ತು. ಅದು ನಡೆಯುವಾಗ ಕಲ್ಲ ಮೇಲೆ ಆ್ಯಕ್ಚುಲಿ ನಡೆಯೋದು. ಆ್ಯಂಡ್ ಈ ಟೆಂಪಲ್ಗೆ ನಾವು ಮೆಟ್ಲು ಹತ್ತಿ ಕೂಡ ಬರ್ಬೋದು, ಬಟ್ ನಾನು ಯೂಶ್ವಲಿ ಮೆಟ್ಲು ಹತ್ತಿ ಏನೂ ಬರಲಿಲ್ಲ, ಬಟ್ ಹೋಗುವಾಗ ಮೆಟ್ಲು ಇಳ್ಕೊಂಡು ಹೋದೆ ಅಷ್ಟೇ. ಆ್ಯಂಡ್ ಇನ್ನು ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ, ಒಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನಾವು ಹೋಗಿದ್ದ ದಿನ ಸ್ವಾಮೀಜಿ ಕೂಡ ಇದ್ದರು, ಬಟ್ ನಾನು ಅದೆಲ್ಲ ವಿಡಿಯೋ ತಗೊಳಕ್ಕೆ ಆಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ. ನೀವು ನೋಡ್ತಾ ಇರ್ಬೋದು, ಸಂಡೇ ನಾವು ಹೋಗಿದ್ದಿದ್ದು ಆ್ಯಕ್ಚುಲಿ. ತುಂಬ ಜನ ಇದ್ದರು, ವಿಡಿಯೋ ತಗೊಳಕ್ಕೆ ಅಷ್ಟು ಕಂಫರ್ಟಬಲ್ ನನಗೆ ಇರಲಿಲ್ಲ. ಬಟ್ ಒಂದು ಸರಿ ನಾನು ತಗೊಂಡಿಲ್ಲ ಅಲ್ವಾ, ಮೆಮೊರಿ ಇರುತ್ತೆ ಅಂತ ನಾನು ವಿಡಿಯೋ ತೊಗೊಂಡಿದ್ದಷ್ಟೇ. ಅಲ್ಲಿ ಮೇಲ್ಗಡೆನೂ ಹತ್ತಿ ಹೋಗ್ಬೋದು, ಬಟ್ ನಾನು ಯಾವತ್ತೂ ಹತ್ತಿಲ್ಲ, ನನಗೆ ಗೊತ್ತಕ್ಕೂ ಆಗಲ್ಲ ಅದು, ಅದಕ್ಕೆ ನಾನು ಟ್ರೈ ಕೂಡ ಮಾಡಿಲ್ಲ. ಬಟ್ ನೀವು ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಬಂದು ಒಂದು ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮನೆ ದೇವರು ಅಂತ ನಾನು ಹೇಳ್ತಾ ಇಲ್ಲ, ಯೂಶ್ವಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಳಗೆ ಹೋಗುವಾಗ ಒಂದು ದೊಡ್ಡ ಹೊಸ್ಲಿತ್ತು, ಅದಕ್ಕೆ ನಮಸ್ಕಾರ ಮಾಡಿ ಯೂಶ್ವಲಿ ನಾವು ಒಳಗೆ ಹೋಗೋದು. ಆ್ಯಂಡ್ ನೋಡಿ ಎಷ್ಟು ಜನ ಇದ್ದಾರೆ. ಸಂಡೇವೇ ಬಂದಿರೋದು, ನಮ್ಮ ಮನೆ ದೇವ್ರ ವಾರ ಆವತ್ತು. ಸೊ ತುಂಬ ಜನ ಇದ್ದಾರೆ. ಇಲ್ಲಿ ನಾವು ಎಲ್ಲ ಥರ ಫಂಕ್ಷನ್ಸ್ನ ಮಾಡ್ಬೋದು. ಆ್ಯಂಡ್ ನಾವು ನಮ್ಮ ಮಗಳಿಗೆ ನಾವು ಮುಡಿ ಕೊಡೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಂಡ್ ಇದು ಬಂದು ನನ್ನ ಮಾವ, ನನ್ನ ಹಸ್ಬೆಂಡ್ ಅವರ ಅಪ್ಪ ಅವರು. ಆ್ಯಂಡ್ ಫಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ ಇಟ್ಸ್ ನಾಟ್ ಸೊ ಕ್ಲಾರಿಟಿ, ಬಟ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಜೊತೆ ಎಷ್ಟೊಂದು ಜನ ಬಂದಿದ್ದರು ಆ್ಯಕ್ಚುಲಿ, ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಅಂತ. ಎಷ್ಟೊಂದು ಕಡೆ ವೀಡಿಯೋ ಹಿಡಿತಾ ಇರೋದು ನೋಡಿ ಅವರೆಲ್ಲ ಕನ್ಫ್ಯೂಷನ್ ಆಗಿದ್ರು. ಆ್ಯಂಡ್ ಎನಿವೇ ನಾನು ಕೂಡ ಹೇಳಕ್ಕೆ ಹೋಗಿಲ್ಲ. ಆ್ಯಂಡ್ ಇದು ನೋಡ್ಬೋದು, ಇದು ಮೇಯ್ನ್ ನಮ್ಮ ಮನೆ ದೇವರು ಇರೋ ಜಾಗ. ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟೆಡ್ ಟು ಮೇಕ್ ದ ವೀಡಿಯೋ. ಸೊ ಅದಕ್ಕೋಸ್ಕರ ನಾನೇನು ವೀಡಿಯೋ ಮಾಡಿಲ್ಲ. ಜಸ್ಟ್ ನನಗೆ ನನ್ನ ದೇವ್ರನ್ನ ನೋಡಬೇಕಿತ್ತು ಅಷ್ಟೇ. ಆ್ಯಂಡ್ 2 ಸೆಕೆಂಡ್ಸು ತಳ್ಳಿಬಿಡ್ತಾರೆ ನೋಡೋಕ್ಕೂ, 5 ನಿಮಿಷ ಮನ್ಸಿಗೆ ತುಂಬ್ಕೊಳ್ಳೋಕ್ಕೂ ಬಿಡಲ್ಲ, ಅಷ್ಟು ಜನ ರಶ್ಶು ತಳ್ತಾನೇ ಇರ್ತಾರೆ. ದೂರದಿಂದ ಹಂಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತು ವೀಡಿಯೋ ತುಂಬ ಶೇಕ್ ಆಗಿದೆ. ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋ ಕಾರಣ ಆ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿಲ್ಲ. ಸೊ ನೋಡಿ, ಇಲ್ಲಿ ನನ್ನ ಮಗಳು ನಮಸ್ಕಾರ ಮಾಡ್ತಾಯಿದ್ಲು. ಅಲ್ಲಿ ಸೈಡಲ್ಲಿ ದೇವ್ರನ್ನ ನಿಲ್ಲಿಸಿರ್ತಾರೆ, ಆ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ಲು. ಆ್ಯಂಡ್ ದೇವಸ್ಥಾನದೊಳಗೆ ಸುಮಾರು ದೇವರುಗಳಿದೆ ನೋಡೋಕ್ಕೆ, ಬಟ್ ನಾವೆಲ್ಲ ನೋಡಿಕೊಂಡು ಹೋಗಿದ್ದೋ. ಕೆಳಗಡೆ ದೇವರಿದ್ದಾರೆ. ಇದಕ್ಕೆ ಎಷ್ಟೊಂದು ಕತೆ ಪುರಾಣಗಳು ಇದ್ದಾವೆ ನಮ್ಮನೆ ದೇವ್ರಿಗೆ. ಆ್ಯಂಡ್ ನೀವೆಲ್ಲರೂ ಫ್ರೀ ಇದ್ದರೆ ಅದೊಂದು ಸಾರಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ದೇವ್ರ ಕತೆಗಳು ಕೇಳೋಕ್ಕೆ. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಯಾವ ದೇವರು ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ನಮ್ಮ ಮನೆ ದೇವ್ರಂದರೆ ಇಷ್ಟ, ಬಟ್ ಪರ್ಸ್ನಲಿ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಐ ಡೋಂಟ್ ನೋ, ನಾನು ಯಾವತ್ತೂ ಹೋಗಿಲ್ಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ, ಬಟ್ ನನಗೆ ದೇವ್ರು ಯಾವತ್ತೂ ಬಾ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಗೋ ದೇರ್.
ಇಲ್ಲಿ ನನ್ನ ಮಗಳಿಗೆ ಉಂಡಿ ಅಲ್ಲಿ ದುಡ್ಡು ಹಾಕೋಕ್ಕೆ ಜಾಗನೇ ಇರಲಿಲ್ಲ ಅಂತ ನಾನು ಇಲ್ಲಿ ಸಪ್ರೇಟಾಗಿ ತಂದು ಉಂಡಿಗೆ ಹಾಕಿಸ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಕುತ್ಕೊಳ್ಳೋಂಗಿಲ್ಲ, ಬಟ್ ಅವಳು ನಾನು ಕುತ್ಕೋಬೇಕಂತ ಹೇಳಿ ಕುತ್ಕೊಂಡಿದ್ಲು. ಅವ್ರ ಅಪ್ಪನೂ ಹಂಗೆ ಅವಳ ಜೊತೆ ಕುತ್ಕೊಂಡಿದ್ರು. ಎಷ್ಟು ತಲೆಹರಟೆ ಅಂದರೆ ಅಷ್ಟು ತಲೆಹರಟೆ ನನ್ನ ಮಗಳು. ಆ್ಯಂಡ್ ನೀವೆಲ್ಲರೂ ಒಂದು ಅಬ್ಸರ್ವ್ ಮಾಡಿದ್ರೆ ನನ್ನ ಮಗಳು ಕೈ ತುಂಬ ರೆಡ್ ಕಲರ್ ಬಳೆ ಇದೆ, ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವಳಿಗೆ ನನಗಿಂತ ತುಂಬ ಇಷ್ಟ ಬಳೆ ಎಲ್ಲ ಹಾಕಿಸ್ಕೊಳ್ಳೋದು, ರೆಡಿ ಆಗೋದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ಹೆಣ್ಮಕ್ಳು ಕೇಳಬೇಕಾ, ಬೈ ಬರ್ತೆ ಅವ್ರಿಗೆ ಮೇಕಪ್ ಮಾಡೋದೆಲ್ಲ ಗೊತ್ತಿರುತ್ತೆ. ಬಟ್ ನಾನು ಅವಳ ಮುಂದೆ ಯಾವುದೇ ಥರ ಲಿಪ್ಸ್ಟಿಕ್ ಕೂಡ ಹಾಕಲ್ಲ, ಬಟ್ ಆದರೆ ಅವಳಿಗೆ ಎಲ್ಲ ಗೊತ್ತು ಅಮ್ಮ ಏನಾಗ್ತಾಳೆ ಅಂತ. ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ಮಿಸ್ ಮಾಡೋಕ್ಕಾಗತ್ತಾ? ಹಾಗೆ ನಾವು ಕೂಡ ಪ್ರಸಾದ ತಗೊಂಡು, ಆ್ಯಂಡ್ ನಮ್ಮ ಮನೇಲಿ ಬೇಸಿಕಲಿ ಪ್ರಸಾದನ ವೇಸ್ಟ್ ಮಾಡಬಾರ್ದು, ಹಂಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೋಸ್ಕರ ಅಷ್ಟೆ. ಆ್ಯಂಡ್ ನಾವು ಪ್ರಸಾದಕ್ಕೆ ಅಂತ ಲಾಡು ಮತ್ತು ಕೊಬ್ಬರಿ ಮಿಠಾಯಿ ತೊಗೊಂಡಿದ್ದು. ಆ ಸೆಟ್ ಎಲ್ಲ 210 ಎಷ್ಟೋ ಹೇಳಿದ್ರು, ಬಟ್ ನನಗೆ ಸೆಟ್ ಬೇಡ ಆಗಿರೋದ್ರಿಂದ ಜಸ್ಟ್ ನಮಗೇನು ಬೇಕೋ ಅದನ್ನ ಮಾತ್ರ ನಾವು ತೊಗೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಕೊಡ್ತಾರೆ, ಬಟ್ ನಾವು ನಮ್ಮದು ನಾನ್ ವೆಜ್ ಊಟ ಮಾಡ್ತಿರೋದ್ರಿಂದ ನಾವು ಅದನ್ನು ಪ್ರಸಾದನ ಸ್ವೀಕರಿಸಿಲ್ಲ. ನೀವು ಯಾರಾದರೂ ಬಂದರೆ ದಯವಿಟ್ಟು ಸ್ವೀಕರಿಸಿ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಆ್ಯಂಡ್ ವರ್ಷಕ್ಕೊಂದ್ಸರಿ ಬರಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಅದು ಆ್ಯಕ್ಚುಲಿ ಆಗಲ್ಲ, ಬಟ್ ಓಕೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ನನ್ನ ಅಜ್ಜಿ ಮತ್ತು ನನ್ನ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ಗೊತ್ತು, ನನ್ನ ಅಮ್ಮ ನೀವು ನೋಡಿರ್ತೀರ, ಬಟ್ ನನ್ನ ಅಜ್ಜಿನ ನೀವು ನೋಡಿರಲ್ಲ. ಆ್ಯಂಡ್ ಶೀ ಈಸ್ ಮೋಸ್ಟ್ ಫೇವ್ರೆಟ್ ಟು ಮೀ. ನನಗೆ ತುಂಬ ಇಷ್ಟ ನಮ್ಮ ಅವ್ವ ಕಂಡ್ರೆ. ಆ್ಯಂಡ್ ಇಲ್ಲಿಂದ ಒಂದು ವ್ಯೂ ಚೆನ್ನಾಗಿತ್ತು ಅಂತ ನಾನು ತಗೋತಾ ಇದ್ದೆ. ಅವರೆಲ್ಲ ನನ್ನ ಬಿಟ್ಟು ಓಡೋಗಿಬಿಟ್ಟಿದ್ರು. ಸೊ ಹಂಗಾಗಿ ನಾನು ಹೋಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಾವ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದ್ದಾರೆ ಇವಾಗ. ಆ್ಯಂಡ್ ನಾನು ಹೇಳಿದ್ನಲ್ಲ ಹೋಗುವಾಗ ನಾನು ಮೆಟ್ಲು ಇಳ್ಕೊಂಡು ಹೋಗಿದ್ದೀನಿ ಅಂತ. ಆ್ಯಂಡ್ ಇದೇ ಮೆಟ್ಲದು ತುಂಬ ಹೈಟಲ್ಲಿರುತ್ತೆ, ಹತ್ಬೋದು, ಏನು ತುಂಬ ಕಷ್ಟ ಅಂತ ಏನು ಅನಿಸಲ್ಲ, ಬಟ್ ನಾವು ಹತ್ತಿಲ್ಲ ಅಷ್ಟೇ. ಇದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನನ್ನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.